ನಮಸ್ಕಾರ. ಧರ್ಮಸ್ಥಳ ಪ್ರಕರಣ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಒಂದು ಸಂಚು ರೂಪಿಸಲಾಗಿತ್ತು ದೇವಸ್ಥಾನದ ವಿರುದ್ಧವಾಗಿ. ಅಲ್ಲಿ ಸರಣಿ ಕೊಲೆಗಳಾಗಿದೆ ಅನ್ನೋ ಒಂದು ವಿಷಯದಲ್ಲಿ ತುಂಬ ಅದಕ್ಕೊಂದು ಸಿದ್ದರಾಮಯ್ಯನವರು SIT ರಚನೆ ಮಾಡಿದರು. SIT ತನಿಖೆ ಆಯಿತು. ಅಲ್ಲೆಲ್ಲ ಗುಡ್ಡ ಪ್ರದೇಶದಲ್ಲಿ ಎಲ್ಲ ತೆಗೆದ್ರು, ಎಲ್ಲ ಆಗಿದ್ರು, ಏನೇ ಮಾಡಿದ್ರು ಅಲ್ಲೇನೋ ಒಂದು ಇಲಿ ಕೂಡ ಸಿಗಲಿಲ್ಲ. ಸೊ ಇದು ಅಲ್ಲಿಗೆ ಅವಾಗ ಗೊತ್ತಾಯಿತು, ಇದೊಂದು ಪಕ್ಕಾ ಷಡ್ಯಂತ್ರ, ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಓಕೆ, ಆ ಪ್ಲ್ಯಾನು, ಆ ಷಡ್ಯಂತ್ರದಲ್ಲಿ ಆ ಗುಂಪಿನಲ್ಲಿದ್ದಂತಾನೆ ಚಿನ್ನಯ್ಯನೇ ಬುಡೆ ತೊಗೊಂಬಂದು SIT ಮುಂದೆ ಹೇಳಿದ್ದು, ಇದು ನಾನು ಹೂತಿಟ್ಟಂಥದ್ದು ಅಂತ. ಸೊ ಅದೇ ಚಿನ್ನಯ್ಯ ಆಮೇಲೆ ಏನು ಮಾಡ್ತಾನೆ, ಇಲ್ಲ ಇದೆಲ್ಲ ಸುಳ್ಳು, ನನಗೆ ಈ ಬುಡೆನ ಕೊಟ್ಟು ಹೇಳಿಸಿದ್ದಾರೆ ಅಂತ ಚಿನ್ನಯ್ಯ ಹೇಳ್ತಾನೆ. ಅದಾದಮೇಲೆ ಏನಾಗುತ್ತೆ, ಮತ್ತೆ ಪ್ರಕರಣ ಬೇರೆ ಹಂತಕ್ಕೆ ಹೋಗ್ಬಿಡುತ್ತೆ. ತಿಮ್ರೋಡಿ ಗಡಿಪಾರು ಮಾಡಬೇಕಾಗುತ್ತೆ. ಇದನ್ನೆಲ್ಲ ವಿಡಿಯೋ ಮಾಡಿ ವಿಡಿಯೋಗಳು ಮಾಡಿದಂಥ ಸಮೀರ್ನು ವಿಚಾರಣೆ ಕರೀತಾರೆ. ಅವನಿಗೆ ಸೈಲೆಂಟಾಗಿ ಏನೋ ಮಾಡ್ತಾವನೆ, ಅದು ಬೇರೆ ವಿಷಯ. ಮಟ್ಟಣ್ಣನವರು ಸೈಲೆಂಟ್ ಆಗ್ಬಿಟ್ರು. ಈಗ ಮತ್ತೆ ಚಿನ್ನಯ್ಯ ಏನು ಮಾಡ್ತಾನೆ, ಮತ್ತೆ ಸುದ್ದಿಗೆ ಬಂದಿದ್ದಾನೆ. ಚಿನ್ನಯ್ಯ ಮತ್ತೆ ಹೋಗಿ ಹೈಕೋರ್ಟ್ ಮುಂದೆ ಒಂದು ರಿಟ್ ಅರ್ಜಿ ಹಾಕ್ತಾನೆ. ಈಗ ಆ ರಿಟ್ ಅರ್ಜಿಯಲ್ಲಿ ಏನಿದೆ, ನನಗೆ ಒಂದು ದಿನ ಸಂಜೆ 8 ಗಂಟೆಗೆ ಗಿರೀಶ್ ಮಟ್ಟಣ್ಣನವರು ಬಂದು ಫೋನ್ ಮಾಡಿಕೊಡ್ತಾರೆ. ಯಾರಿಗೆ? ಭಾರತದ ಕರ್ನಾಟಕ ಮೂಲದ ಖ್ಯಾತ ನಟ, ವಿಲನ್ ಪಾತ್ರವನ್ನು ಸಾಕಷ್ಟು ಹೆಚ್ಚಾಗಿ ಅಭಿನಯಿಸುವ ಪ್ರಕಾಶ್ ರೈ ಉರ್ಫ್ ಪ್ರಕಾಶ್ ರಾಜ್. ಪ್ರಕಾಶ್ ರೈಗೆ ಫೋನ್ ಮಾಡಿ ಕೊಡ್ತಾನೆ. ಅವಾಗ ನಾನು ಮಾತಾಡ್ತೀನಿ. ಆ ಫೋನಲ್ಲಿ ಪ್ರಕಾಶ್ ರೈ ಏನು ಹೇಳ್ತಾರೆ, ಮಟ್ಟಣ್ಣನವ್ರು ಏನು ಹೇಳಿದ್ದಾರೆ ಅದನ್ನು ನೀನು ಹಾಗೇ ಮಾಡಬೇಕು, ಹಾಗೇ ಹೋಗಿ ಪೊಲೀಸರ ಮುಂದೆ ಹೇಳಬೇಕು ಅಂತ ಒಂದು ಮಾತನ್ನು ಪ್ರಕಾಶ್ ರೈ ಚಿನ್ನಯ್ಯಂಗೆ ಹೇಳ್ತಾನೆ. ಸೊ ಈ ಒಂದು ವಿಷಯ ಇವಾಗ ರಿಟ್ ಅರ್ಜಿಲಿದೆ. ಇನ್ನೊಂದು ಏನಂದರೆ, ಒಟ್ಟು 200 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ಇದು ಫುಲ್ ಷಡ್ಯಂತ್ರ, 200 ಕೋಟಿ ವರ್ತ್. ಸೊ ಆ 200 ಕೋಟಿ ಕೊಟ್ಟಿದ್ದ್ಯಾರು, ಅದು ಹೇಗೆ ತಲುಪ್ತು, ಆಮೇಲೆ ಈ ಧರ್ಮಸ್ಥಳ ಪ್ರಕರಣಕ್ಕೂ ಕೇರಳಕ್ಕೂ ಏನು ಲಿಂಕ್ ಇದೆ. ಸೊ ಇದರಲ್ಲಿ ಕೇರಳ ಕೂಡ ಇದೆ, ಕೇರಳ ಕೂಡ ಬರುತ್ತೆ. ಧರ್ಮಸ್ಥಳ ಲಿಂಕ್ಗೂ, ಕೇರಳಗೂ, ಪ್ರಕಾಶ್ ರೈಗೂ, ಮಟ್ಟಣ್ಣನಿಗೂ, ತಿಮ್ರೋಡಿಗೂ, ಆ ಸಮೀರ್ಗೂ. ಸೊ ಅವರ 200 ಕೋಟಿ ದುಡ್ಡಲ್ಲಿ 50 ಲಕ್ಷ ಚಿನ್ನಯ್ಯಗೆ ಅಂತ ಅವರು ಮಾತಾಡಿರ್ತಾರೆ. ಹಾಗೆ ಸಾಕಷ್ಟು ಒಂದು 25ರಿಂದ 30 ಜನ ಯೂಟ್ಯೂಬರ್ಸು ಕಡೆಗೆ ಅವರೆಲ್ಲ ದುಡ್ಡು ಕೊಟ್ಟು ಈ ಥರ ಎಲ್ಲ ವಿಡಿಯೋ ಮಾಡಬೇಕು, ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಕಮಿಟ್ ಕೂಡ ಆಗಿರ್ತಾರೆ. ಆ ವಿಡಿಯೋಗಳು ಕೂಡ ರೆಡಿ ಇರುತ್ತೆ. ಸೊ ಈ ಎಲ್ಲ ಒಂದು ದೂರದಿಂದ ಈ ಒಂದು ವಿಚಾರವನ್ನು, ಈ ಪ್ರಕರಣವನ್ನು ನೋಡಿದಾಗ ಏನು ಅನಿಸುತ್ತೆ ಅಂದರೆ, ಇದು ಪಕ್ಕ ಒಂದು ಷಡ್ಯಂತ್ರ ಆಗಿದೆಯಾ, ಬಿಟ್ಟಿದೆಯಾ, ಕೊಲೆ ನಡೆದಿದವ ಇಲ್ಲ, ಆ ಒಂದು ಹಾದಿನೇ ಕಂಪ್ಲೀಟಾಗಿ ಷಡ್ಯಂತ್ರದಿಂದ ತಪ್ಪಾಗ್ಬಿಡುತ್ತೆ. ಸೊ ಸತ್ಯಾಸತ್ಯತೆ ಬಯಸುವಂಥ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಇದು ನಡೆದಿದೆಯಾ ಇಲ್ವಾ ಅಂತ. ಸೊ ಕೋರ್ಟಿಗೆ ಏನು ಬೇಕು, ಸಾಕ್ಷಿ ಬೇಕು. ಸೊ ಈಗ ತುಂಬ ಅದ್ಭುತವಾಗಿರುವಂಥ ಸಾಕ್ಷಿ ಚಿನ್ನಯ್ಯನ ಮುಂದೆ ಇಟ್ಕೊಂಡು ಏನು ಇವರು ಷಡ್ಯಂತ್ರ ಮಾಡಿದ್ರೋ ಆ ಷಡ್ಯಂತ್ರಕ್ಕೆ ಈಗ ಬ್ರೇಕ್ ಬೀಳ್ತಾ ಇದೆ. ಚಿನ್ನಯ್ಯ ರಿಟ್ ಅರ್ಜಿ ಹಾಕಿದ್ದಾನೆ. ಆ ಚಿನ್ನಯ್ಯನ ಏನು ಹೇಳಿದ್ದಾನೆ, ಪ್ರಕಾಶ್ ರೈ ನಮ್ಮ ಜೊತೆ ಮಾತಾಡಿ ಹೀಗೇ ಮಾಡುವಂತ ಹೇಳಿದ್ದರು. ಆಮೇಲೆ ಇದು ಕೇರಳದ ಒಬ್ಬ MP ಕೂಡ ಇದರ ಜೊತೆ ಇದ್ದಾನೆ ಅನ್ನೋ ಮಾತು ಕೂಡ ಇತ್ತೀಚೆಗೆ ಕೇಳಿ ಬಂದಿತ್ತು. ಸೊ ಟೋಟಲ್ ಆಗಿ ಹೇಳಬೇಕು ಅಂದರೆ, ಪ್ರಕಾಶ್ ರೈ ಈ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗಾಗಿಯೋ ಏನೋ ಮೊನ್ನೆ ಜಿರ್ಲೆ ಪ್ರತಿಭಟನಾ ಡೆಲ್ಲಿಗೆ ಈ ಅಪ್ಪ ಹೋಗಬೇಕಾಗಿತ್ತು, ಹೋಗಿಲ್ಲ. ಸೊ ಏನು ರೀಸನ್ನು, ಜಸ್ಟ್ ಆಸ್ಕಿಂಗ್. ಅವರು ಇನ್ನು ಇದಕ್ಕೂ ಏನಾದರೂ ಅವರಿಂದ ಪ್ರತಿಕ್ರಿಯೆಯನ್ನು ಅವರ ಅಭಿಮಾನಿಗಳು, ಸಿನಿಮಾ ಅಭಿಮಾನಿಗಳು ಮತ್ತು ರಾಜಕೀಯ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಮಾತಿಗೂ ಅವರು ಕೇಂದ್ರ ಸರ್ಕಾರವನ್ನು, ಮೋದಿನ ಬೈತಾನೇ ಇರ್ತಾರೆ. ಓಕೆ, ಈಗೇನು ಹೇಳ್ತಾರೆ ಪ್ರಕಾಶ್ ಅವರು, ಯಾಕಂದರೆ ಇದೊಂದು ದೊಡ್ಡ ಒಂದು ಪ್ರಕರಣ ಆಗಿರೋದ್ರಿಂದ ಇದಕ್ಕೊಂದು ದೊಡ್ಡ ಟರ್ನ್ ಸಿಕ್ಕಿದೆ, ಟ್ವಿಸ್ಟ್ ಸಿಕ್ಕಿದೆ. ಸೊ ಆ ಟ್ವಿಸ್ಟಲ್ಲಿ ನಿಜವಾಗ್ಲೂ ಪ್ರಕಾಶ್ ರೈ ಇದ್ದಾರಾ ಇಲ್ವಾ ಅಂತ ಈಗ
ಆಗೋ ತನಿಖೆಯಲ್ಲಿ ಗೊತ್ತಾಗೇ ಆಗುತ್ತೆ, ಗೊತ್ತಾಗಲೇಬೇಕು ಅಂತ ನನ್ನ ನಿಮ್ಮೆಲ್ಲರ ಆಸೆ. ಧರ್ಮಸ್ಥಳ ದೇವಸ್ಥಾನಕ್ಕೆ ಅಂಟಿರುವ ಒಂದು ಕಪ್ಪು ಚುಕ್ಕೆ ಏನಿದೆ ಅದು ಹೋಗಬೇಕು ಅಂತ ಎಲ್ಲರ ಆಸೆ. ನೋಡೋಣ ಏನಾಗುತ್ತೆ.